ಜಗದೀಶ ಶರಣು ಗತೋದ್ಧಾರ ಜಯ ಬಸವ ಗಂಭೀರ ವಾರಿನಿಧಿ ಗತ ವಿಕಾರ ಪರಮ ಮಹದೈಶ್ವರ್ಯ ಜಯ ಬಸವ ಗುರುವರ್ಯ ನಿರ್ವೈದ್ಯ ಲೀಲಾಂಕ ಜಯ ಬಸವ ನಿಶಾಂಕ ನನ್ನ ಬಸವ ಭಕ್ತರು ಛೀ ಜ್ಯೋತಿ ಸತ್ಯ ವಿಭೂತಿ ಅನಂತಿ ನಾಮಾವಳಿಗಳಿಂದ ಬಿರುದಾಂಕಿತನಾಗಿ ಈ ಶಿಖಾಪುರದಲ್ಲಿ ಶಿಖರವನ್ನೇ ಸುಟ್ಟಿಸಿ ಹೇಳಿದ ಭಕ್ತರ ಇಷ್ಟಾರ್ಥವನ್ನು ಪೂರೈಸುತ್ತಾ ಈ ಗಚ್ಚನ ಮಠಕ್ಕೆ ಬಂದು ಅಕ್ಬರನು ಕೊಟ್ಟಂತ ಮಣಿ ಮಂಚವನ್ನು ಏರಿ ಕುಳಿತಿರುವ ಕೊಟ್ಟೂರು ಗುರು ಬಸವೇಶ್ವರ ಸ್ವಾಮಿ ನಮೋ ಗೋಪುರ ರುದ್ರ ದೇವ ಅಪ್ಪರ ಬಲರೆ ದೇವರ ಗಂಡ ಜಗದೊಳಗೆ ಅತಿ ಉದ್ದಂಡ ಆರ್ಷರು ದಕ್ಷಿಣವರುಂಡ ಇಂತಪ್ಪ ಕೆಂಚಡೆ ನಂಜುಂಡೇಶ್ವರನ ಊರಿ ನೇತ್ರದಿಂದ ಉದ್ಭವಿಸಿದ ನಮ್ಮ ಶ್ರೀ ವೀರಭದ್ರ ದೇವರು ಧುರಳ ದಕ್ಷಿಣ ಯಾಗ ಮಂಟಪಕ್ಕೆ ನಡೆದು ಧುರಳ ದಕ್ಷಿಣ ಆಚಿರಾರಿದರಲ್ಲ ದಕ್ಷಿಣ ಹೆಂಡತಿಯಾದ ಪ್ರಸೂತಾದೇವಿ ಬಂದು ನಮ್ಮ ಶ್ರೀ ವೀರಭದ್ರ ದೇವರ ಪಾದಕ್ಕೆ ನನ್ನ ಮುತ್ತೈದತನವನ್ನು ದಯಪಾಲಿಸಬೇಕು ದೇವ ಎಂದು ಭಿನ್ನವಿಸಿಕೊಳ್ಳಲಾಗಿ ಆಗ ನಮ್ಮ ಶ್ರೀ ವೀರಭದ್ರ ದೇವರು ಹರಿದಲೆ ಕುರಿದಲೆ ನೆಟ್ಟು ಕೈಲಾಸಕ್ಕೆ ತಳೆನಪ್ಪ ನಮ್ಮ ಕೋಟೆ ಪೂರ್ವದ ವೀರಭದ್ರ ಸ್ವಾಮಿ ಎದ್ದುಕೋ ಚಂದ್ರಬಾಬನ ರುದ್ರ ದೇವ ಭಾರಯ್ಯಕರ ವೀರಭದ್ರ ಭಾರಪ್ಪ ರುದ್ರ ಝಣಾರನೆಂದ ಕಾಶಿ ಬೆಡಗಿಗೆ ಹೋಗಿ ಭಾರಪ್ಪ ರುದ್ರ ಹಸ್ತದಲ್ಲಿ ಅಲಗೆ ಖರದಲ್ಲಿ ಖಡ್ಗ ಹರಿದಲ್ಲಿ ರುಂಡ ಮಾಲೆಗಳು ಮುಖದಲ್ಲಿ ವೇದ ಶ್ರುತಿ ಮರಳುಗಳಿಗೆ ಗಂಡೆ ಸರಪಳಿಯನ್ನು ಧರಿಸಿದ ಮಹಾಶೂರನೇ ಎದ್ದು ಭಾರಯ್ಯ ನಿಮ್ಮ ಹಬ್ಬರವನ್ನು ಕಂಡು ಈ ರೇಳು ಲೋಕದ ಭಕ್ತರ ಗರ್ಭದ ಸತಿಯನ್ನು ತಂದ ಕಡೆ ಆ ಗರ್ಭವನ್ನು ಸೀಳಿ ಪಿಂಡವನ್ನು ಕೆಳಗಿರಿಸಿ ಆ ನಂತರ ಲೋಕದ ಭಕ್ತರು ಆ ಗರ್ಭಕ್ಕೆ ಕಲ್ಲು ಮುಳ್ಳುಗಳನ್ನು ತುಂಬಿರಲಾಗಿ ಹೀಗೆ 3-6 ತಿಂಗಳು ಗತಿಸಿರಲು ಲೋಕದ ಭಕ್ತರು ನಿನ್ನಲ್ಲಿ ಮೊರೆ ಇಡಲಾಗಿ ಆ ಗರ್ಭಕ್ಕೆ ತುಂಬಿದ ಕಲ್ಲು ಮುಳ್ಳುಗಳು ಪಿಂಡವಾಗಿ ಬಸಿತಗಳನ್ನೇ ಪೂಜಿಸುವ ದೇವ